ಇದು ಉಮಾ ಅವರ ಮಾತು. ಯಾವಾಗಲೂ ಕೂಡ ರಾಜಕೀಯ ಬಡಿದಾಟದಲ್ಲಿ ಬಲಿಯಾಗುವಂತಹದ್ದು ಅಮಾಯಕರುಗಳೇ, ಬಡವರ ಮಕ್ಕಳೇನೆ. ಅದು ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ ಅಷ್ಟೇ. ನನ್ನ ಚುನಾವಣೆಯಲ್ಲಿ ರಾಜಶೇಖರ್ ಕೆಲಸ ಮಾಡ್ತಿದ್ದ. ಬಳ್ಳಾರಿ ಪಾಲಿಕೆಯ ಸದಸ್ಯ ಪೇರಂ ವಿವೇಕ್ ವಿಕ್ಕಿ ಭಾವುಕರಾಗಿದ್ದಾರೆ. ರಾಜಶೇಖರ್ ನಮಗೆ ಬೆನ್ನೆಲುಬಾಗಿ ನಿಂತಿದ್ದ. ನಮ್ಮ ಜೊತೆಗೆ ಕಳೆದ 5 ವರ್ಷದಿಂದಲೂ ಕೂಡ ಆತನ ಒಡನಾಟವಿತ್ತು ಅಂಥೇಳಿ ಸ್ಮರಿಸಿಕೊಂಡಿದ್ದಾರೆ. ರಾಜಶೇಖರ್ ನಿಧನದಿಂದ ನಮಗೆ ದಿಗ್ಭ್ರಮೆ ಉಂಟಾಗಿದೆ. ಬಳ್ಳಾರಿ ಪಾಲಿಕೆಯ ಸದಸ್ಯ ಪೆರಂ ವಿವೇಕ್ ವಿಕ್ಕಿ ಮೃತ ರಾಜಶೇಖರ್ನನ್ನ ನೆನೆದು, ಕಾಂಗ್ರೆಸ್ ಕಾರ್ಯಕರ್ತನನ್ನ ನೆನೆದು ಭಾವುಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ಆತನನ್ನು ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಳೆದ 5 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದ. ನಾರಾ ಭರತ್ ರೆಡ್ಡಿ ಅವರ ಆಪ್ತ ಬಳಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದ. ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಗುಂಡು ತಗುಲಿ ಸಾವನ್ನಪ್ಪಿದ್ದಾನೆ. ಸರ್ 5-6 ವರ್ಷದಿಂದ ಕೂಡ ನನಗೆ ಸತತವಾಗಿ ರಾಜಶೇಖರು ಮತ್ತು ಇವ್ರ ತಮ್ಮ ಚಿನ್ನ ಮತ್ತು ಇವ್ರದೆಲ್ಲ ಒಂದು ಗ್ರೂಪ್ ಇದೆ ಸರ್. ಹುಡುಗರೆಲ್ಲ ನಾನು ಎಲೆಕ್ಷನ್ ಗಟ್ಟಿಯಾಗಿ ಮಾಡಿದರು ಸರ್. ಇವರೆಲ್ಲರೂ ನಿಂತು ನನಗೆ ಮಾಡಿದರು. ಆವಾಗಿಂದ ನನಗೆ ಒಂದು ಅನ್ಯೋನ್ಯತೆ ಇದೆ ಸರ್ ಅವ್ರ ಮೇಲೆ. ಅವ್ರ ತಂದೆಯವರು ಸುರೇಂದ್ರ ಅಂತ ಈ ಭಾಗದಾಗ ಒಂದು ನಾಯಕರಾಗಿದ್ದರು. ಯಾವುದೇ ಇಲ್ಲಿ ಲೋಕಲ್ ಸಮಸ್ಯೆ ಇರಲಿ, ಡ್ರೈನೇಜ್ ಇರಲಿ, ಇನ್ನೊಂದಿರಲಿ, ಅವರೇ ಫೋನ್ ಮಾಡಿ ಅವರು ಬಗೆಹರಿಸ್ತಿದ್ರು. ಫೋನ್ ಮಾಡಿ ಎಲ್ಲರ ಪರವಾಗಿ ಅವ್ರು ನಿಂತು ಮಾತಾಡ್ತಿದ್ರು. ಸುರೇಂದ್ರಣ್ಣವರು ಅವ್ರು ತೀರ್ಕೊಂಡ್ರು ಸರ್. ಅವ್ರ ಪಾಪ ಇವರು ಫ್ಯಾಮ್ಲಿಯಲ್ಲಿ ಅದೊಂದು ಇದು ಸರ್. ಇವರು ತಂದೆಯವ್ರು ತೀರ್ಕೊಂಡ್ರು, ಮತ್ತು ಇವ್ರ ಅಕ್ಕನ ಗಂಡ ಇವ್ರ ಭಾವ ತೀರ್ಕೊಂಡ್ರು ಕರೋನಾದಲ್ಲಿ, ಮತ್ತು ಈ ಹುಡುಗ ತೀರ್ಕೊಂಡ ಸರ್. ಇವ್ರ ಫ್ಯಾಮ್ಲಿಗೆ ಇದು ಒಂದು ದೊಡ್ಡ ಲಾಸ್ ಸರ್ ಇವರಿಗೆ. ಸರ್ ಅವರು ಶಾಸಕರು, ಒಬ್ಬ ಯುವ ನಾಯಕರು ಸರ್. ಬಳ್ಳಾರಿಯಲ್ಲೇ ಎಲ್ಲ ಹುಡುಗರು ಎಲ್ಲ ಯುವಕರು ಕೂಡ ಅವ್ರ ಜೊತೆ ಇದ್ದಾರೆ. ನಮ್ಮ ಭರತ್ ರೆಡ್ಡಿ ಅವ್ರ ಜೊತೆ ಇದ್ದಾರೆ. ಅದೇ ರೀತಿ ಈ ಹುಡುಗ ರಾಜಶೇಖರ್ ಎಲ್ಲರೂ ಕೂಡ ಇವರೆಲ್ಲ ಗ್ರೂಪ್ ಕೂಡ ಶಾಸಕರ ಜೊತೆ ಇದ್ದಾರೆ ಸರ್. ಈಗ ನಮ್ಮಂಥವ್ರಿಗೆ ಇವತ್ತು ಭಯ ಇದೆ ಸರ್. ಇವಾಗ ಮತ್ತು ಹುಡುಗರಿಗೆ ಭಯ ಇರೋದಿಲ್ಲ. ಇದು ಆಗಬಾರ್ದಿತ್ತು ಸರ್, ಆಗಿದೆ ಇದು. ಅದು ಯಾಕೆ ಹಂಗೆ ಆಗಿದೆ ಎಂಬುದು ನಮಗೆ ಒಂಥರ ಇನ್ನು ಶಾಕಲ್ಲಿ ನಾವೇ ಇದ್ದೀವಿ. ಅದು ಅವ್ರು ಎಲ್ಲಿಂದ ಕಲ್ಲು ತೂರಿದ್ರು, ಅವ್ರು ಎಲ್ಲಿಂದ ಇದು ಹಾಕಿದ್ರು, ಅದು ನೋಡಿ ಸರ್. ಅದು ಬಳ್ಳಾರಿಯಲ್ಲಿ ಒಂದು ಹಬ್ಬದ ಥರ ವಾಲ್ಮೀಕಿ ಅದು ಪುತ್ಥಳಿ ಓಪನಿಂಗ್